ಇವಾಗ ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಕಿಚನ್ ನೀವು ನೋಡ್ಬೋದು, ಈ ಕಡೆ ನಾವು ತೊಗೊಳಕ್ಕೆ ಹೋದಾಗ ನಿಮ್ಗೆ ಆಲ್ಮೋಸ್ಟ್ ಇದು ಒಂದು 8 ಫೀಟ್ ಬರುತ್ತೆ, ಅಲ್ಲಿಂದಲೇ ಒಂದು 4 ಫೀಟ್ ಬರುತ್ತೆ ಸರ್ ನಿಮಗೆ. ಓಕೆ ಓಕೆ ಓಕೆ. ಸೊ ಓವರ್ ಆಲ್ ತೊಗೊಂಡು ಒಂದು 10x10 ಇದೆ ಅಲ್ವಾ? 10x10 ಬರುತ್ತೆ ಸರ್ ಇದು. ಎಸ್ ಸೊ ರೆಫ್ರೆಶ್ ಬಸ್ ಇದು ಇದ್ರ ಬಗ್ಗೆ ಹೇಳಿ. ಎಸ್ ಸರ್. ಸೊ ಇಲ್ಲಿಂದ ಬರ್ಬೋದು ಸರ್. ನಾವು ನೋಡಿದಾಗ ಏನು ಮಾಡ್ಕೊಂಡು ಫಸ್ಟ್ ನಾವು ಇದನ್ನು ಅಪ್ಲೈನ್ಸ್ ಯೂನಿಟ್ ತೊಗೊಂಡು ಸರ್. ಸೊ ಮೈಕ್ರೋವೇವ್ಸ್ ಆಗಿರ್ಬೋದು, ಅವ್ರು PVC ವಿಕರ್ ಬ್ಯಾಸ್ಕೆಟ್ಗೆ ಅದಕ್ಕೆಲ್ಲ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡ್ವಿ. ಆಸ್ ವೆಲ್ ಎಸ್ ಇಲ್ಲಿಗೆ ಬಂದಾಗ ನೀವು ನೋಡ್ಬೋದು ಸರ್, ಇದು ಒಂದು ಪ್ಯಾಂಟ್ರಿಗೆ ಹೋಗಿದ್ದೀವಿ. ಸೊ ಪ್ಯಾಂಟ್ರಲ್ಲಿ ನೀವು ನೋಡೋದು ನಮ್ದು ವಿತ್ ಮೆಕ್ಯಾನಿಸಮ್ ಬರುತ್ತೆ, ವಿತೌಟ್ ಮೆಕ್ಯಾನಿಸಮ್. ಸೊ ಬೇಸಿಕಲಿ ಇದು ನೀವು ನೋಡ್ತೀರಿ ವಿತೌಟ್ ಮೆಕ್ಯಾನಿಸಮ್. ಶೆಲ್ಫ್ ಕೊಟ್ಟಿರ್ತೀವಿ, ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಶೆಲ್ಫ್ ಫಿಕ್ಸ್ಡ್ ಇರುತ್ತೆ, ಮಿಕ್ಕಿದ ಶೆಲ್ಫ್ ನಿಮ್ಗೆ ಲೂಸ್ ಶೆಲ್ಫ್ ಕೊಟ್ಟಿರ್ತೀವಿ. ಸೊ ನೋಡ್ಬೋದು ಸರ್, ನೀವು ಲಿಫ್ಟ್ ಆಗುತ್ತೆ. ಸೊ ನಮ್ಮ ಹೈಟ್ ಅಡ್ಜಸ್ಟಬಲ್ ಥರ ನೀವು ಲೂಸ್ ಶೆಲ್ಫ್ ಮಾಡ್ಕೋಬಹುದು. ಎಸ್ ಸರ್. ಆ್ಯಂಡ್ ಅದರ ನೆಕ್ಸ್ಟ್ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ, ವಿಕರ್ ಬ್ಯಾಸ್ಕೆಟು. ಕೆಳಗಡೆ ನೀವು ನೋಡ್ಬೋದು ಸರ್, ಇಲ್ಲಿ ಒಂದು ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಅಗೇನ್ ಅಲ್ಲಿಗೆ ಒಂದು ಶೆಲ್ಫು. ಸೊ ಚಿಕ್ಕ ಚಿಕ್ಕ ಐಟಮ್ಸ್ ಏನು ಬರುತ್ತೆ ಎಲ್ಲ ಕ್ಲೀನಾಗಿ ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ಆ್ಯಂಡ್ ಅಗೇನ್ ಇಲ್ಲಿಗೆ ಬರ್ತಿದೆ ಒಂದೊಂದು ಶಟರ್ ಬರುತ್ತೆ ಸರ್ ನಿಮಗೆ, ಅಗೇನ್ ವಿತ್ ಲೂಸ್ ಶೆಲ್ಫ್ ಬರುತ್ತೆ. ಸೊ ನಿಮಗೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು. ಸೊ ಓಕೆ. ಸೊ ಇದು ಅಕ್ರಿಲಿಕ್ ಕಿಚನ್? ಇದು ಅಕ್ರಿಲಿಕ್ ಕಿಚನ್. ಎಸ್ ಸರ್. ಬೀಜಲ್ಲಿ ಅಕ್ರಿಲಿಕ್ ಹೋಗಿದ್ದೀವಿ. ಸೊ ಕ್ರಿಸ್ಟಲ್ ಏನಂತ ಒಂದು ಹೊಸ ಅಕ್ರಿಲಿಕ್ ಜೊತೆಗೆ ಟೈಅಪ್ ಆಗಿದ್ವಿ ಸರ್. ಸೊ ಆ ಒಂದು ಕ್ರಿಸ್ಟಲ್ ಅಕ್ರಿಲಿಕ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಕ್ರಿಸ್ಟಲ್ ಲೈನ್ ಅಂತ ಸರ್ ಬ್ರ್ಯಾಂಡು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಲಿಗೆನ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಶೈನಿ, ತುಂಬ ಒಳ್ಳೆ ಶೈನಿ ಇದೆ ಸರ್. ಆ್ಯಂಡ್ ದೆನ್ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಬಂದು ಏನು ಮಾಡಿದ್ದೀವಿ ಅಂದರೆ ಚಿಮ್ನಿ ಬರ್ತಿರೋ ಕಾರಣ ಓಪನ್ ಯೂನಿಟ್ ಕೊಟ್ಟಿದ್ದೀವಿ ಬಾಟಮಲ್ಲಿ. ಸೊ ಓಪನ್ ಯೂನಿಟ್ಸ್ ಅಲ್ಲಿ ಕೊಟ್ಬಿಟ್ಟು ಆ್ಯಂಡ್ ಆ ಟಾಪಿಗೆ ಬಂದಾಗ ಹಾಗೆ ನಿಮಗೆ ಶಟರ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಸೊ ಈ ಥರ ಶಟರ್ ಯೂನಿಟು ಬಾಟಮಲ್ಲಿ ನಿಮ್ಗೆ ಓಪನ್ ಯೂನಿಟು. ಸೊ ಶಟರ್ ಇಲ್ದ್ರೆ ಕರೆಕ್ಟಾಗಿ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸರ್. ಆ್ಯಂಡ್ ಕಮಿಂಗ್ ಟು ಟೈಲ್ಸ್ ನೋಡಿದಾಗ ಈ ಥರ ಒಂದು ಅಗೇನ್ ಕರ್ವ್ ಶೇಪ್ಗೆ ಹೋಗಿದ್ದೀವಿ ಸರ್. ಯಾಕಂದ್ರೆ ನಾವು ಏನು ಅಲ್ಲಿ ಕರ್ವ್ ಶೇಪದು ಒಂದು MDF ಹಾಕಿದ್ವಿ, ಅದನ್ನು ಇಲ್ಲಿ ಹಂಗೆ ಸ್ವಲ್ಪ ಇಂಪ್ಲಿಮೆಂಟ್ ಮ್ಯಾಚ್ ಮಾಡೋಣ ಅಂತೇಳಿ ಕರ್ವ್ ಶೇಪ್ ಟೈಲ್ಸ್ಗೆ ಹೋಗಿದ್ದೀವಿ ಇಲ್ಲಿಗೆ. ಆ್ಯಂಡ್ ಗಿವನ್ ದಟ್ ಇಲ್ಲಿಗೆ ಮತ್ತೆ ಪ್ರೊಫೈಲ್ ಶಟರ್ ಹೋಗಿದ್ದೀವಿ ಸರ್. ಸೊ ಆ ಡಿಸೈನ್ ಇಲ್ಲಿ ಬ್ರೇಕ್ ಆಗುತ್ತಲ್ಲ, ಬ್ರೇಕ್ ಆಗಿ ಮತ್ತೊಂದು ಕಂಟಿನ್ಯೂಟಿಗೋಸ್ಕರ ಇಲ್ಲಿಗೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಕಮಿಂಗ್ ಟು ಇನ್ಸೈಡ್ ಬಂದಾಗ ನಿಮ್ಗೆ ಇಂಟರ್ನಲ್ ಲ್ಯಾಮೆಟರ್ ಅಲ್ಲ, ಅದಕ್ಕೂ ಡಾರ್ಕ್ ಲ್ಯಾಮೆಟ್ನ ಕೊಟ್ಟಿರ್ತೀವಿ ಸರ್. ಓಕೆ 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 ಓಕೆ. ಕೌಂಟರ್ ಟಾಪ್ ನೋಡಿದಾಗ ನಿಮಗೆ ಬ್ಲ್ಯಾಕ್ ಗ್ಯಾಲಕ್ಸಿ ಬರುತ್ತೆ ಸರ್. ಬ್ಲ್ಯಾಕ್ ಗ್ಯಾಲಕ್ಸಿ ಬರುತ್ತೆ, ಮುಂದ್ಗಡೆ 40 mm ಥಿಕ್ನೆಸ್ ಇರುತ್ತೆ, ಬಟ್ ಕಲ್ 20 mm ಥಿಕ್ನೆಸ್ಸು. ಇಲ್ಲಿ ಬಾಟಮಲ್ಲಿ ವಾಟರ್ ಗ್ರೋ ಇರುತ್ತೆ ಸರ್ ನಿಮಗೆ. ವಾಟರ್ ಹೋಲ್ಡರ್ ಕೂಡ ಹಾಕ್ಕೊಟ್ಟಿದ್ದೀವಿ. ಎಸ್ ಸರ್. ಇಲ್ಲಿ ಸ್ಕರ್ಟಿಂಗ್ ಕೂಡ ಒಂದು ತೊಗೊಂಡಿದ್ದೀವಿ ಸರ್ ಇಲ್ಲಿ. ಬಾಟಮ್ ಸ್ಟೋರ್ ಕ್ಯಾಬಿನೆಟ್. ಸೊ ಇಲ್ಲಿಗೆ ಬಂದಾಗ ನಿಮ್ಮ ಸಿಂಕ್ ಕ್ಯಾಬಿನೆಟ್ ಕೆಳಗಡೆ ಸರ್. ಸೊ ಜನರಲಿ ಇಲ್ಲಿ ಶೆಲ್ಫ್ ಕೊಟ್ಟಿರ್ತೀವಿ, ಇಲ್ಲಿ ಶೆಲ್ಫ್ ಬೇಡ ಅಂದರೆ ಶೆಲ್ಫ್ ಕೊಟ್ಟಿರಲ್ಲ. ಸೊ ಎಂಟಲ್ಲಿ ಇದು ಓನ್ಲಿ ಫಾರ್ ಯುಟಿಲಿಟಿ ಪರ್ಪಸ್. ಆ ಥರ ನೀವು ಇಲ್ಲಿಗೆ ಪ್ಲಾನ್ ಅಪ್ ಮಾಡ್ಕೊಬೋದು ಸರ್. ಆ್ಯಂಡ್ ಇಲ್ಲಿ ಕಾರ್ನರ್ಗೆ ಬಂದಾಗ ನೀವು ಜಸ್ಟ್ ಒಂದು ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ. ಸೊ ಒಂದು ಶೆಲ್ಫ್ ಹಾಕೊಂಡಿದ್ದೀವಿ, ಯಾವ್ದಾದ್ರು ರೇರ್ ಯೂಸ್ ಮಾಡುವಂಥ ಐಟಮ್ಸ್ ಅಥವಾ ಬಾಂಡ್ಲೀಸು ಪ್ಯಾನ್ಸ್ ಅದನ್ನೆಲ್ಲ ಇಲ್ಲಿ ಪ್ಲಾನ್ ಅಪ್ ಮಾಡ್ಕೊಬೋದು. ಹ್ಯಾಂಡಲ್ ಸರ್ ಟೋಟಲಿ ಗೋಲಾ ಪ್ರೊಫೈಲ್ ಹಾಕಿದ್ದೀವಿ. ಎಸ್ ಸರ್. ಈಗ ಇಲ್ಲಿಗೆ ಬಂದಾಗ ನೀವು 2 ಶಟರ್ ಕೊಟ್ಟಿದ್ದೀವಿ, ಅದಕ್ಕೊಂದು ಲೂಸ್ ಶೆಲ್ಫು. ಹಾಗೆಂದ ಶೆಲ್ಫ್ ಹೈಟ್ ಕ್ಯಾನ್ ಬಿ ಅಪ್ ಸರ್. ಇಲ್ಲಿಗೆ ಬಾಟಮ್ ಬಂದಾಗ ನಿಮಗೆ ತಾಲಿ ಬ್ಯಾಸ್ಕೆಟ್ಸ್ ಬರುತ್ತೆ. ಸೊ ಈ ಥರ ನೀವು ಕ್ಲೀನಾಗಿ ಇಲ್ಲಿ ಆರ್ಗನೈಸ್ ಮಾಡ್ಕೊಬೋದು. ಟ್ಯಾಂಡಮ್ ಸರ್. ಸೊ ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಇರುತ್ತೆ. ಇದು ಬಂದು ನಿಮಗೆ ಫುಲ್ಲು ಕಟ್ಲರಿ ಸ್ಪೇಸ್ಗೆಲ್ಲ ಇಟ್ಕೊಬೋದು, ಟಂಬ್ಲರ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಬರುತ್ತೆ. ಫುಲ್ ಟಾಪಲ್ಲಿ ಏನು ಬರುತ್ತೆ ನಿಮಗೆ ಕಪಾಟ್ ಸಾಸಲ್ಲಿ ಯೂಸ್ ಮಾಡ್ಕೊಬೋದು ಸರ್ ಇಲ್ಲಿ. ಸೊ ಈ ಥರ ಒಂದು PVC ಇದು ಕೊಟ್ಟಿರ್ತೀವಿ ನಾವು. ಸೊ ಆರ್ಗನೈಸ್ ಮಾಡ್ಕೊಳ್ಳೋಕೆ ನನಗೆ ಈಸಿ ಇರುತ್ತೆ ಸರ್. ಸ್ಪೂನ್ಸು, ನೈಫು ಪ್ರತಿಯೊಂದು ನಾವಲ್ಲಿ ಪ್ಲೇಸ್ ಮಾಡ್ಕೊಬೋದು. ಇದು ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ಬಂದ್ಬಿಟ್ಟು ಸರ್ ಈ ಕಡೆ ಒಂದು 11.5-12 ಅಡಿ ಸಿಗುತ್ತೆ ಸರ್. ಈಗ ಲೆಂತ್ ನಮಗೆ ಆಲ್ಮೋಸ್ಟ್ ಇದನ್ನು ಕೂಡ ಒಂದು 14 ಅಡಿ ಗಂಟೆ ಸಿಗುತ್ತೆ ಸರ್. 14. ಡೈನಿಂಗ್ ಇದ್ರೊಳಗಡೆ ಇಂಟಿಗ್ರೇಟ್ ಮಾಡಿದೀವಿ. ಕಂಪ್ಲೀಟ್ ಎಂಟೈರ್ ಕಿಚನ್ ಒಂದೇ ಕಲರ್ ಮಾಡಿದೀವಿ ಸರ್. ನೋ ಮಲ್ಟಿ ಕಲರ್ಸ್ ಇಲ್ಲ, ಯಾವುದೂ ಇಲ್ಲ. ಎಲ್ಲಾನು ಪುಸ್ಟ್ ಓಪನ್ ಇದು ಕೊಟ್ಟಿದ್ದೀವಿ. ಓಕೆ. ಹ್ಯಾಂಡಲ್ಲೆಸ್ ಸರ್ ಎಲ್ಲ ಕಡೆನೂ. ಅಂಡ್ ಇಲ್ಲಿ ಚಿಮ್ನಿ ಅಂತ ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ. ಅಂಡ್ ಅಗೇನ್ ಇವೆಲ್ಲ ಕೂಡ ಸ್ಟೋರೇಜ್ ಯೂನಿಟ್ಸ್ ಸರ್. ಸ್ಟೋರೇಜ್ ತುಂಬಾನೇ ಮಾಡ್ಕೊಟ್ಟಿದ್ದೀವಿ. ಸ್ಟೋರೇಜ್ ಕಂಪ್ಲೀಟ್ ಸ್ಟೋರೇಜ್ ಇದೆ. ನಾವು ಯಾವ ಕಾರ್ನರ್ಸ್ ಕೂಡ ಎಲ್ಲೂ ವೇಸ್ಟ್ ಆಗದಾರಂಗೆ ನೋಡಿ ಸರ್. ಕಾರ್ನರ್ ಆಕ್ಸಿಸ್ ಎಲ್ಲ ಫುಲ್ ಓಪನ್ ಮಾಡ್ಕೋಬಹುದು, ಆರಾಮಾಗಿ ಆಕ್ಸೆಸ್ ಮಾಡ್ಕೋಬಹುದು. ಕರೆಕ್ಟ್ ಸರ್, ಮಾಡ್ಬೋದು. ಹೌದು. ಆಮೇಲೆ ಲಾಸ್ಟ್ ತೋರಿಸಿ ಸರ್, ಗ್ಲಾಸ್ ಚೆನ್ನಾಗಿ ಬಂದಿದೆ. ಅಪ್ಲಿಫ್ಟರ್ಸ್ ಯಾವ್ದು ಸರ್ ಇದೆ ಲಾಸ್ಟ್ ಅಲ್ಲಿ? ಟೀ ಹ್ಯಾಂಡಲ್ ಹಾಕ್ಬಿಟ್ಟು ಅಪ್ಲಿಫ್ಟರ್ ಹಾಕಿದ್ದೀರಲ್ಲ, ಮೇಲ್ಗಡೆ ಒಂದಾಗುತ್ತೆ, ಕೆಳಗಡೆ ಒಂದಾಗುತ್ತೆ. ಫುಲ್ ಟೈಲ್ಸ್ ಅಷ್ಟೇ ಕೆಳಗೆ ರೆಗ್ಯುಲರ್ ಟೈಲ್ಸ್ ಯೂಸ್ ಮಾಡಿದೀವಿ. ಅಂಡ್ ಡಿಫ್ರೆಂಟ್ ಟೈಪ್ಸ್ ಸ್ವಲ್ಪ ಬ್ರಿಕ್ ಡಿಸೈನ್ ಮತ್ತೆ ಗ್ರೌಂಡ್ ಫ್ಲೋರ್ ಇದನ್ನ ಯೂಸ್ ಮಾಡಿದೀವಿ ಸರ್. ಚೆನ್ನಾಗಿದೆ ಸರ್ ಇದು. ಬಂದಿದೆ. ಆಮೇಲೆ ಎಲ್ಲ ಗ್ಯಾಲಕ್ಸಿ ಗ್ರಾನೈಟ್ ಹೋಗಿದ್ದೀವಿ. ಗ್ಯಾಲಕ್ಸಿ ಹಾಕ್ಬಿಟ್ಟು ಇಲ್ಲಿ ಸೈಡಲ್ಲಿ ಒಂದು ಯಾಕಂದ್ರೆ ಅಲ್ಲಿ ಯುಟಿಲಿಟಿಗೆ ನೀರು ಬೀಳುತ್ತೆ ಅಂತಂತೇಳಿ ಸ್ವಲ್ಪ ಅವಾಯ್ಡ್ ಇರಲಿ ಅಂತ ಹೇಳಿ ಮಾಡಿದೀವಿ. ನೋಡುವ ಸರ್ ಫುಲ್ ದೊಡ್ಡದಾಗಿದೆ ಕಿಚನ್. ಅಲ್ಲಿ ತನಕ ಬಂದಿದೆ ಅಲ್ವಾ ಇದು? ಹೌದು ಸರ್. ಕಾರ್ಡ್ಸ್ ಹಾಕೊಟ್ಟಿದ್ದೀರಾ? ಕಾರ್ಡ್ಸ್ ಹಾಕೊಟ್ಟಿದ್ದೀವಿ. ಹೌದು ಸರ್. ಓಕೆ ಓಕೆ ಸರ್, ನೋಡ್ಬೋದು ವೀಕ್ಷಕರೇ. ಆಮೇಲೆ ಎಲ್ಲ ಟ್ಯಾಂಡಮ್ ಅಲ್ವಾ ಸರ್? ಹೌದು ಸರ್. ನೋಡಿ ಸರ್, ಇದು ಸ್ವಲ್ಪ ಹೈಟ್ ಜಾಸ್ತಿ ಇರೋದಕ್ಕೆ, ಮತ್ತೆ ಇದು ಮೇಲ್ಗಡೆದು ಸ್ವಲ್ಪ ಹೈಟ್ ಚಿಕ್ಕ ಇರೋದು ಕಟ್ಲರಿಗೆ. ಹೌದು ಸರ್. ಇದು ದೊಡ್ಡ ದೊಡ್ಡ ಐಟಮ್ಗಳು, ಪಾತ್ರೆ ಥರದ ಇಡೋದಕ್ಕೆ ಇದು ಅಥವಾ ತಾಲಿ ಯೂನಿಟ್ ಥರ ಯೂಸ್ ಮಾಡ್ಕೋಬಹುದು. ದೊಡ್ಡದಾಗಿದೆ ಸರ್. ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬಂದ್ವಿ ಅಂದ್ರೆ ನೋಡ್ಬೋದು ಸರ್, ಇಲ್ಲೂ ಕೂಡ ಕೆಳಗಡೆ ಇಲ್ಲೂ ಸ್ಟೋರೇಜ್ ಇದೆ ಸರ್. ಓ, ಇಲ್ಲೂ ಪ್ಯಾಂಟ್ರಿ ತರ ಮಾಡ್ಕೊಟ್ಬಿಟ್ಟಿದ್ದಾರೆ. ಹೌದು ಸರ್, ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಆಮೇಲೆ ಅದ್ರ ಕೆಳಗಡೆ ನೋಡ್ಬೋದು ಸರ್, UPS ಪಾಯಿಂಟ್ ಕೊಟ್ಟಿದ್ದೀವಿ. ಮತ್ತೆ ಮಾಪ್ ಮಾಡೋದು ಮಷೀನ್ ಇಟ್ಕೊಳ್ಳೋಕೆ, ಚಾರ್ಜ್ ಹಾಕೊಳ್ಳೋಕೆ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಎಲ್ಲದಕ್ಕೂ ಅಲ್ಲಿ ಪ್ರಾವಿಷನ್ ಕೊಟ್ಬಿಟ್ಟಿದ್ದೀವಿ ಸರ್. ಆಮೇಲೆ ಇದು ವುಡ್ಡಲ್ಲಿ ಕ್ಲೋಸ್ ಮಾಡ್ಬೋದಾಗಿತ್ತು. ನೀವು ಇಲ್ಲೇ ಡೈನಿಂಗ್ ಇರೋದ್ರಿಂದ ಅದೇನು ಅಷ್ಟು ನೆಸೆಸಿಟಿ ಇಲ್ಲ. ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ವಿ ಅಂದ್ರೆ ಇಲ್ಲೊಂದು ಯುಟಿಲಿಟಿ ಇದೆ. ಯುಟಿಲಿಟಿ ನೋಡ್ಬೋದು ಸರ್.
ಸ್ಪೇಷಿಯಸ್ ಸರ್ ಯುಟಿಲಿಟೀಸ್ ಸರ್ ಇದು 3.5 ಇದೆ ಸರ್ ಅಗಲ 3.5ಗೆ ಫುಲ್ ಲೆಂತ್ ಇದೆ ಸರ್ 12 ಅಡಿ ಸಿಗುತ್ತೆ ಸರ್. ವಾಶ್ ಬೇಸಿನ್ ಹಾಕಿದ್ದೀರಾ? ಹೌದು ಸರ್, ಅಲ್ಲೊಂದು ಹ್ಯಾಂಡ್ ವಾಶ್ ತರ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಕೂತ್ಕೊಂಡು ವಾಶ್ ಮಾಡ್ಕೊಳಕಂತ ಇಲ್ಲೊಂದು ಇದನ್ನು ಕೂಡ ಕೊಟ್ಟಿದ್ದೀವಿ, ಒಂದು ಔಟ್ಲೆಟ್ ಕೊಟ್ಬಿಟ್ಟಿದ್ದೀರಾ. ಟ್ಯಾಪ್ ಇರುತ್ತೆ ಅಂಡ್ ಎಲ್ಲನೂ ಒಂದು ಆಂಟಿ ಸ್ಕಿಡ್ ಟೈಲ್ಸ್ ತರ ಇದು ವುಡನ್ ಟೈಲ್ಸ್ ನ ಹಾಕೊಟ್ಬಿಟ್ಟಿದ್ದೀವಿ. ಮತ್ತೆ ಸೇಫ್ಟಿಗೆ ಅಂತ ಹೇಳಿ ಗ್ರಿಲ್ ಕೊಟ್ಬಿಟ್ಟಿದ್ದೀವಿ ಕಂಪ್ಲೀಟ್ ಆಗಿ ಗ್ರಿಲ್ ಕೊಟ್ಬಿಟ್ಟಿದ್ದೀರಲ್ವಾ ಸರ್. ಯಾಕಂದ್ರೆ ಇಲ್ಲೇನೋ ಈ ಕಡೆ ಸೈಡ್ ಅಲ್ಲಿ ಏನು ಎಲಿವೇಶನ್ ಇಲ್ಲ ಅಂತ ಹೇಳಿ ರೆಗ್ಯುಲರ್ ಗ್ರಿಲ್ ಪ್ಯಾಟರ್ನ್ ಇಲ್ಲೇ ನೋಡ್ತಾ ಇದ್ದೀವಿ ಸರ್. ಇದು ಕಂಪ್ಲೀಟ್ ಕಿಚನ್ ಸರ್. ಸೊ ಇದು ಪೂರ್ತಿ PVC ಶೀಟ್ ನಲ್ಲೇ ಯೂಸ್ ಮಾಡಿರುವಂತದ್ದು. PVC ಸರ್. ಏನ್ ಬೆನಿಫಿಟ್ ನಮಗೆ PVC ಸರ್ PVC ಅಲ್ಲಿ ಆಲ್ಮೋಸ್ಟ್ ಈಗ ACP ಅಲ್ಲಿ ಏನ್ ಅಡ್ವಾಂಟೇಜಸ್ ಇದೆ, ಬೆನಿಫಿಟ್ಸ್ ಇದೆ, ಸೇಮ್ ಇರುತ್ತೆ. ದ ಓನ್ಲಿ ಥಿಂಗ್ ಇಸ್ ಇದ್ರ ಫೈರ್ ಪ್ರೂಫ್ ಇರಲ್ಲ ಸರ್ PVC. ಓಕೆ ಓಕೆ. ಸೊ ಅದೊಂದು ಅಷ್ಟೇ. ಪಿಸ್ತಾ ಗ್ರೀನ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು ಸರ್. ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಮಾಡಿರುವಂತದ್ದು. ಇದು ಪ್ಯಾಂಟ್ರಿ ಓ ಈ ಕಡೆ ಸರ್ ಈ ಕಡೆ ಮ್ಯಾನುವಲ್ ಪ್ಯಾಂಟ್ರಿ ಮ್ಯಾನ್ಯುವಲ್. ಸೊ ಮಿಕ್ಸರ್, ಗ್ರೈಂಡರ್, ಓವನ್ ಇಟ್ಕೊಳ್ಳೋಕೆಲ್ಲ ಕಸ್ಟಮರ್ಸ್ ತುಂಬಾ ಜನ ಕೇಳ್ತಾರೆ. ಸೊ ಆ ಪರ್ಪಸ್ಗೂ ಕೂಡ ಮಾಡಿರುವಂತದ್ದು. ಓಕೆ ಓಕೆ. ಸೊ ಇದು ಇದ್ರದ್ದು SS ಸರ್. ಇದರಲ್ಲಿ ಟ್ಯಾಂಡಮ್ ಬರುತ್ತಲ್ಲ? ಟ್ಯಾಂಡಮ್ ಬರುತ್ತೆ. ಟ್ಯಾಂಡಮ್ ಹಾಕ್ಬೋದು ಸರ್. ಯಾ ಸರ್. ಓಕೆ. ಇದು ಅಡ್ಜಸ್ಟೇಬಲ್ ಅಲ್ವಾ ಸರ್? ನೋಡಿ ವೀಕ್ಷಕರೇ, ಈ ತರ ತೆಗಿಬಹುದು, ವಾಶ್ ಮಾಡ್ಬಿಟ್ಟು ನಿಮಗೆ ಬೇಕಾದಾಗ ಈ ತರ ಹಾಕಬಹುದು. ಕೆಳಗಡೆ ವಿಕ್ಕರ್ ಬಾಸ್ಕೆಟ್ ಯೂಸ್ ಮಾಡಿದೀನಿ ಸರ್. ಸೊ PVC ಮತ್ತೆ ಕೇನ್ ಎರಡು ಸಿಗುತ್ತಾ? ಎರಡು ಸಿಗುತ್ತೆ ಸರ್. ಓಕೆ. ಸೊ ವೀಕ್ಷಕರೇ ನೋಡಿ, ಇದು ಆಕ್ಚುಲಿ ಕ್ಲೋಸ್ ಮಾಡ್ತಾ ಇದ್ದಂಗೆ ಎಲ್ಲ ಹೊರಟೋಗ್ಬಿಡುತ್ತೆ. ಸೂಪರ್. ಈ ಕಡೆ ಬಂದ್ರೆ ಈ ಕಡೆ ಸೆಕ್ಷನ್ ಇಲ್ಲಿ ಕಂಪ್ಲೀಟ್ ಆಗಿ ಈಗ ಸರ್ ಈಗ ನಿಮ್ಗೆ ಗೊತ್ತಿರುತ್ತೆ ಕಿಚನ್ ಅಲ್ಲಿ 2 ಟೈಪ್ಸ್ ಬಾಸ್ಕೆಟ್ ಇರುತ್ತೆ. ಒಂದು ಟ್ಯಾಂಡಮ್, ಒಂದು SS. ಹೌದು. ಸೊ ಟ್ಯಾಂಡಮ್ ನ ತೋರಿಸ್ಕೊಡ್ತೀನಿ ಸರ್. ಸೊ ಇದೆಲ್ಲ ಟ್ಯಾಂಡಮ್ ಬಾಸ್ಕೆಟ್ಸ್ ಯೂಸ್ ಮಾಡಿ ವಿತ್ ಕಟ್ಲರಿ, PVC ಕಟ್ಲರಿ ಹಾಕಿದ್ದೀರಾ, ಚಿಕ್ಕದು ಇದು. ಸೊ ಇದು ತಾಲಿ ಯೂಸ್ ಮಾಡಿದೀನಿ ಸರ್. ಇದು 8 ಇಂಚ್ ದಲ್ವಾ ಸರ್? ಹೌದು ಸರ್. ಹೌದು. ಓಕೆ ಓಕೆ. ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ. ಇದು ಕೂಡ ಅಷ್ಟೇ ಸರ್. ಓಕೆ. ಸೊ ಆ ಕಡೆ SS ಯೂಸ್ ಮಾಡಿದೀನಿ ಸರ್. ಅವ್ರವ್ರ ಬಜೆಟ್ ಮೇಲೆ. ಯಾ ಸರ್, ಡೆಫಿನೆಟ್ಲಿ. ನೋಡಿ, ಇದು ತಾಲಿ ಯೂನಿಟ್. ಯಾ ಸರ್. ಕೆಳಗಡೆನೂ ತಾಲಿನೇ ಕೊಟ್ಟಿದ್ದೀರಲ್ವಾ? ಹೌದು. ಓಕೆ. ಅಂಡ್ ಮೇಲ್ಗಡೆ ಬಂದ್ರೆ ಸರ್ ಇದು ಫುಲ್ ಗ್ರಾಸರಿ ಬಾಕ್ಸ್ ಸರ್. ಕಸ್ಟಮರ್ಸ್ಗೆ ಯಾವ ತರ ಡಿಸೈನ್ ಬೇಕು ಗ್ಲಾಸಸ್ದು ಆ ತರ ಮಾಡಿರುವಂತದ್ದು. ಸೊ ಎಲ್ಲ ಗ್ಲಾಸ್ ಶಟರೇ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ. ಸೊ ಇದು ಡೋರ್ಸ್ ಸರ್. ಸೊ ಇಲ್ಲಿ ಬಂದ್ರೆ ಹೈಡ್ರಾಲಿಕ್ ಬರುತ್ತೆ ನಿಮಗೆ. ಓ, ಡಬಲ್ ಡೋರ್ ಹೈಡ್ರಾಲಿಕ್. ಹೌದು ಹೌದು ಸರ್. ಇದು ಯಾವುದು? ಇದು ಹೆಬ್ಕೋನಾ ಸರ್? ಹೌದು ಸರ್, ಹೆಬ್ಕೋನೇ ಯೂಸ್ ಮಾಡಿರುವಂತದ್ದು. ಓಕೆ. ಕ್ಲೋಸ್ ಮಾಡಿ ಸರ್ ಇದು. ಓಕೆ. ಈ ಕಡೆ ಬಂದ್ರೆ ಸರ್ ಇದು ಡೋರ್ ಕೊಟ್ಟಿದ್ದೀನಿ ಸರ್. ಓಕೆ ಸರ್. ಆಮೇಲೆ ಇನ್ನೊಂದು ನಿಮ್ಗೆ ತೋರಿಸಲಿಲ್ಲ, ಮರ್ತ್ಬಿಟ್ಟೆ. ಸೊ ಅಲ್ಯೂಮಿನಿಯಂ ನಲ್ಲಿ ಶಾರ್ಪ್ ಎಡ್ಜಸ್ ಜಾಸ್ತಿ ಅಂತ ಕಸ್ಟಮರ್ಸ್ ತುಂಬಾ ಜನ ಹೇಳ್ತಿದ್ದಾರೆ. ದೊಡ್ಡ ಕಂಪ್ಲೇಂಟ್ ಸರ್ ಇದು. ಯಾ ಸರ್, ಡೆಫಿನೆಟ್ಲಿ ಸರ್. ಅದಕ್ಕೊಂದು ಸೊಲ್ಯೂಷನ್ ತಂದಿದ್ದೀನಿ. ಕಾರ್ನರ್ಸ್ ಗೆಲ್ಲ ಕ್ಯಾಪ್ ಯೂಸ್ ಮಾಡಿದ್ದೀನಿ ಸರ್. ಓ ಮೈ ಗಾಡ್, ಕ್ಯಾಪ್ಸ್ ಯೂಸ್ ಮಾಡಿದ್ದೀನಿ. ಇದು ಒಂಥರ ರೆವಲ್ಯೂಷನ್ ಇದಂಗೆ ಸರ್ ಇದು. ಡೆಫಿನೆಟ್ಲಿ ಸರ್. ಎಲ್ಲರೂ ಕೇಳ್ತಾ ಇದ್ರು. ಯಾ ಹೌದು ಸರ್. ಇವನ್ ನಮ್ಮ ಮನೇಲಿ ನಮ್ಮ ಮಿಸಸ್ ಕೂಡ ಕೇಳ್ತಾ ಇದ್ರು, ನನ್ನ ಕೈಯೆಲ್ಲ ಗಾಯ ಮಾಡ್ಬಿಟ್ಟಿದ್ದೀರಾ, ಈಗ ಸರಿ ಮಾಡಿ ಅಂತ. ನಿಮ್ಮ ಹತ್ರ ಕ್ಯಾಪ್ ಇಸ್ಕೊಂಡು ಹೋಗ್ಬೇಕು. ಸೊ ವೀಕ್ಷಕರೇ, ಇದು ನಿಜವಾಗ್ಲೂ ಯುರೇಕಾ ಅಂತ ಹೇಳ್ಬೋದು ಸರ್. ನೋಡಿ, ಈ ತರ ಕ್ಯಾಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಈ ಎಡ್ಜಸ್ ಇದೆಲ್ಲ, ಇದು ನಿಮ್ಮ ಕೈಗೆ ಒಂದೊಂದ್ಸತಿ ಹಿಂಗ್ ಕೆರೆದೋಗುತ್ತೆ, ಲೇಡೀಸ್ ಎಸ್ಪೆಷಲಿ ಲೇಡೀಸ್ಗೆ. ಹೌದು ಸರ್. ಸೊ ಇದು ಹಾಕೊಡ್ತೀರಾ? ಇದು ಇನ್ಕ್ಲೂಡೆಡ್ ಅಲ್ವಾ ಸರ್? ಇನ್ಕ್ಲೂಡೆಡ್ ಸರ್. ಸೂಪರ್ ಸರ್. ಸರ್ ಇದು ಕಲರ್ ಜೊತೆ ಮ್ಯಾಚ್ ಮಾಡ್ಕೊಡ್ತೀರಾ? ಮಾಡ್ಬೋದು ಸರ್. ಮಾಡ್ಬೋದಲ್ವಾ? ಮಾಡ್ಬೋದು. ಓಕೆ. ಸೊ ಇಲ್ಲಿ ಕೆಳಗಡೆ ಎಲ್ಲ ಸರ್ ಇಲ್ಲೆಲ್ಲ ಡಬಲ್ ಸೈಡೆಡ್ ಶೀಟ್ ಯೂಸ್ ಮಾಡಿರೋದು. ನಾರ್ಮಲ್ ಡಬಲ್ ಸೈಡೆಡ್ ಶೀಟ್ ಸರ್. ಆಮೇಲೆ ಇಲ್ಲಿ 180 ಡಿಗ್ರಿ ಇಂಚಸ್ ನ ಯೂಸ್ ಮಾಡಿದ್ದೀನಿ. ಕಾರ್ನರ್ ಸ್ಪೇಸ್, ಮ್ಯಾಜಿಕ್ ಕಾರ್ನರ್ ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಕಸ್ಟಮರ್ಸ್ಗಳು. ಸೊ ಇಲ್ಲೆಲ್ಲ 180 ಡಿಗ್ರಿ ಇಂಚಸ್ ನ ಯೂಸ್ ಮಾಡಿ. ಇದು ಅಲ್ವಾ ಸರ್ 180 ಡಿಗ್ರಿ? ಇದು ಎಬ್ಕೋದಾ ಸರ್? ಇದು ಹೌದು, ಎಬ್ಕೋದೆ ಸರ್. ಓಕೆ ಓಕೆ ಓಕೆ. ನೋಡಿ ವೀಕ್ಷಕರೇ, ಇದು 180 ಡಿಗ್ರಿ ಓಪನ್, ಫುಲ್ ಓಪನ್ ಆಗುತ್ತೆ, ಫುಲ್ ಕ್ಲೋಸ್ ಆಗುತ್ತೆ. ಫುಲ್ ಕ್ಲೋಸ್ ಆಗುತ್ತೆ ಸರ್. ಕರೆಕ್ಟ್ ಯುಟಿಲೈಸ್ ಮಾಡ್ಕೋಬಹುದು ಸರ್ ಇದು. ಹೌದು ಸರ್. ಇದು ಬ್ರೇಕ್ಫಾಸ್ಟ್ ಕೌಂಟರ್. ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಒಳ್ಳೆ ಕೆಲಸ ಸರ್. ಏನ್ ಹಾಕಿದ್ರೆ ಎದುರುಗಡೆ ಇದು? ಸರ್ ಇದು WPVC ರಾಫ್ಟರ್ಸ್ ಸರ್. ಇದು ಲೈಟ್ ಗೀಟಿಂಗ್ ಎಲ್ಲ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ ಸರ್. ಓಕೆ. ಸೇಮ್ ಇಲ್ಲಿ ಕೆಳಗಡೆ ಮಾಡ್ದಂಗೆನೆ ಕಂಟಿನ್ಯೂಟಿ ಮೇಲ್ಗಡೆನೂ ಮಾಡಿದೀವಿ ಸರ್. ಯೂನಿಟ್ ಸರ್. ಸ್ಟಡಿ ಯೂನಿಟ್ ಪರ್ಪಸ್ ಆಗು ಮಾಡ್ಬೋದು. ಇನ್ ಕೇಸ್ ಏನಾದ್ರೂ ವರ್ಕಿಂಗ್ ಟೇಬಲ್ ಆಗಿ ಬೇಕು ಅಂತ ಅಂದ್ರೂ ಕೂಡ ಮಾಡ್ಬೋದು ಸರ್. ಕ್ಲೋಸ್ ಮಾಡೋದು ಹೇಗೆ ಸರ್? ಹಿಂಗೆ ಸರ್, ಇಷ್ಟೇ. ಯಾ ಸರ್. ಹಿಂದ್ಗಡೆ ಒಂದು ಕ್ಲಾಂಪ್ ಇರುತ್ತೆ. ಸೊ ಆ ಕ್ಲಾಂಪ್ ನ ಪ್ರೆಸ್ ಮಾಡಿದ್ರೆ ಸಾಕು. ಬೇಕು ಅಂದಾಗ ಹಿಂಗೆ ಓಪನ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಅಷ್ಟೇ ಸರ್. ಇದೊಂದೇ ಸೈಜಾ? ನಮಗಿನ್ನ ದೊಡ್ಡದು ಮಾಡಬೇಕು? ಮಾಡ್ಬೋದು ಸರ್, ಡೆಫಿನೆಟ್ಲಿ 3 ಫೀಟ್ ಮಾಡ್ಬೋದು ಸರ್, ಮಾಡ್ಬೋದು. ಸೂಪರ್ ಸೂಪರ್. ಕಿಚನ್ಗೆ ಯೂಶಲಿ ಪ್ಯಾನಲಿಂಗ್ ಎಲ್ಲ ಲ್ಯಾಮಿನೇಟ್ ಅಲ್ಲಿ ಮಾಡ್ತಾರೆ ಸರ್. ನಾವು ರಾಫ್ಟರ್ಸ್ ಅಲ್ಲಿ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಚೆನ್ನಾಗಿದೆ ಸರ್. ಅದನ್ನ 45 ಡಿಗ್ರಿ ಕಟ್ ಮಾಡಿ ಕ್ಲೀನ್ ಆಗಿ ಫಿನಿಶಿಂಗ್ ಕೊಟ್ಟಿದ್ದೀವಿ ಸರ್. ನೀವು ಅಬ್ಸರ್ವ್ ಮಾಡಿದ್ರೆ ಹೌದು. ಸೊ ಕ್ಲೀನ್ ಆಗಿ 45 ಡಿಗ್ರಿ ಕಟ್ ಮಾಡಿ ನೀವೆಲ್ಲಿ ನೋಡೋದು ನಿಮ್ಗೆ ಎಲ್ಲೂ ಆ ಬ್ಲಾಕ್ ಕಲರ್ ಕಾಣಿಸಲ್ಲ, ಗ್ಯಾಪ್ ಕಾಣಿಸಲ್ಲ, ಗ್ಯಾಪೇ ಇಲ್ಲ ಸರ್. ಕ್ಲೀನ್ ಆಗಿ ಕಟ್ ಆಗಿದೆ. ಓಕೆ. ಸೊ ರಾಫ್ಟರ್ಸ್ ಹಂಗೆ ಒಂದು ಲೈನ್ ಇಲ್ಲಿ ತನಕ ತಗೋ ಬಂದಿದ್ದೀನಿ. ಸೊ ಡೌನ್ ಇಳಿಸ್ಬಿಟ್ಟಿದ್ದೀವಿ ಸರ್. ಹೌದು. ಓಕೆ. ಆಮೇಲೆ ಇಲ್ಲಿ ಟಾಪ್ ಅಲ್ಲಿ ಮತ್ತೆ ಕ್ವಾರ್ಟ್ಸ್ ಗ್ರಾನೈಟ್ ಹಾಕಿದ್ದೀನಿ. ಕ್ವಾರ್ಟ್ಸ್ ಹಾಕಿರೋದು ಇಲ್ಲಿ. ಹೌದು. ಸೊ ಇದು ನಾನು ಫೋಲ್ಡಿಂಗ್ ಟೇಬಲ್ ಅವಾಗಲೇ ತೋರಿಸ್ತೀನಿ. ಕಿಚನ್ ಸೈಜ್ ಎಷ್ಟಿದೆ ಸರ್ ಇದು? ಸರ್ ಕಿಚನ್ ಇದು ಬಂದು 8x10 ಸರ್.
8x10. ಹೌದು ಸರ್. ಓಕೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪ್ಯಾಂಟ್ರಿ ಯೂನಿಟ್ ವಿತ್ ಗ್ಲಾಸ್ ಪ್ಯಾಂಟ್ರಿ ಯೂನಿಟ್ ಬರುತ್ತೆ. ಟ್ಯಾಂಡಮ್ ಪ್ಯಾಂಟ್ರಿ ಯೂನಿಟ್ ಹೌದು ಸರ್. ಓಕೆ, ಚೆನ್ನಾಗಿದೆ ಸರ್ ಇದು. ಮಾಮೂಲಿ ಪ್ಯಾಂಟ್ರಿ ಯೂನಿಟ್ಗೂ ಟ್ಯಾಂಡಮ್ಗೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಸರ್ ಇಲ್ಲಿ? ಡಬಲ್ ದ ಕಾಸ್ಟ್. ಡಬಲ್ ಅಂತೀರಾ? ಹೌದು ಸರ್, ಬಿಕಾಸ್ ಅದ್ರಲ್ಲಿ ಏನಾಗುತ್ತೆ, ಈಗ SS ಫಿನಿಶ್ ಬರುತ್ತಲ್ಲ ಸರ್, ಸೊ ಎಕ್ಸಾಂಪಲ್ ಅದ್ರಲ್ಲಿ ಐಟಮ್ಸ್ ಇಟ್ಟರೆ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಹೌದು. ಬಟ್ ಇದ್ರಲ್ಲಿ ಹಂಗಲ್ಲ. ಇದರಲ್ಲಿ ಮತ್ತೆ ವೆರೈಟೀಸ್ ಬರುತ್ತೆ ಸರ್. ಇವಾಗ ಸೊ ಇಲ್ಲಿ ವುಡನ್ ಬರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡ್ದಂಗೆ ಇಲ್ಲಿ ವುಡನ್ ಫಿನಿಶ್ ಕೊಟ್ಟು ಅದು ತೋರಿಸಿದ್ವಿ. ಹೌದು. ಇದು ಗ್ಲಾಸ್ ಇದು. ಸೊ ಇದ್ರಲ್ಲಿ ಮತ್ತೆ ಇದೆ ಸರ್, ತುಂಬಾ ಕಲೆಕ್ಷನ್ಸ್ ಇದೆ, ಪ್ಯಾಟರ್ನ್ಸ್ ಇದೆ. ಡಿಪೆಂಡಿಂಗ್ ಆನ್ ಕಸ್ಟಮರ್ ಬಜೆಟ್ ನಾವು ಸಜೆಸ್ಟ್ ಮಾಡ್ಬೋದು. ಸೊ ಇದಕ್ಕೆ ಮುಂಚೆ ನಾವು ಗ್ಲಾಸ್ ತೋರಿಸಿರಲಿಲ್ಲ, ಇದೇ ಫಸ್ಟ್ ಟೈಮ್ ಗ್ಲಾಸ್ ತೋರಿಸಿರೋದು. ಸೊ ಗ್ಲಾಸ್ ಒನ್ ಅಷ್ಟೇ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಸರ್. ನೋಡಿ ವೀಕ್ಷಕರೇ, ಸೊ ಇದು ಅಡ್ಜಸ್ಟೇಬಲ್ ಬರುತ್ತೆ. ಮೇಲೆ ಕೆಳಗೆ ಹಾಕೋಬಹುದು, ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ಸರ್. ಅಷ್ಟೇ. ಚೆನ್ನಾಗಿದೆ ಸರ್. ಸೊ ಸೇಮ್ ವೇ, ಸೊ 12 ಬಾಸ್ಕೆಟ್ಸ್ ಏನಿದೆ ಅಷ್ಟು ಅಡ್ಜಸ್ಟೇಬಲ್ ಸರ್. ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನಿಮಗೆ ಅದು ತುಂಬಾ ಅಂದ್ರೆ ಚಿಕ್ಕ ಚಿಕ್ಕ ಐಟಮ್ಸ್ ಏನಿದೆ ಎಲ್ಲ ಒಳಗಡೆ ಹೊಟ್ಟೋದ್ರೆ ನಿಮಗೆ ಸ್ಟೋರೇಜ್ ತುಂಬಾ ಯುಟಿಲೈಸ್ ಅದರಿಂದ ಸರ್. ಅದೊಂದು ಟ್ರೆಂಡಿಂಗ್ ಪ್ರಾಡಕ್ಟ್ ಆಕ್ಚುಲಿ. ಅದಾದ್ಮೇಲೆ ಈ ಕಡೆಗೆ ಪೂಜಾ ರೂಮ್ ಕೊಟ್ಟಿದ್ದೀವಿ. ಕಿಚನ್ ಒಳಗಡೆ ಪೂಜಾ ರೂಮ್ ಈಸ್ಟ್ ಫೇಸಿಂಗ್ ಕೊಟ್ಟಿದ್ದೀವಿ. ಸೈಜ್ ಸರ್ ಇದರದ್ದು? ಇದು 8x3.5 ಸರ್. ಡೆಪ್ತ್ 3.5 ಇದೆ. ಓಕೆ. ಸೊ 8x3.5. ಏನೇನ್ ಮಾಡಿದ್ದೀರಾ ಇಲ್ಲಿ? ಸೊ ಇಲ್ಲಿ ಕಂಪ್ಲೀಟ್ ಆಗಿ ಪೂಜಾ ರೂಮ್ ನಾವೇ ಕ್ರಿಯೇಟ್ ಮಾಡಿರೋದ್ರಿಂದ ಮೇಲ್ಗಡೆ ಒಂದು ಶ್ರೀಚಕ್ರ ಡಿಸೈನ್ ಕೊಟ್ಟಿದ್ದೀವಿ. ಕೆಳಗಡೆ ಬಂದ್ರೆ ಹಂಗೆ ಶಂಕು ಚಕ್ರ ನಾಮ, ಅದ್ರ ಕೆಳಗಡೆ ವೆಂಕಟೇಶ್ವರ ಫೋಟೋ ಹಾಕಿದೀವಿ ಸರ್. ಎಲ್ಲ 2D ಕಾರ್ವಿಂಗ್ ಅದು. ಅದ್ರ ಜೊತೆಗೆ ಹಿಂದ್ಗಡೆ ಪ್ಯಾನಲಿಂಗ್ ಮಾಡಿ ಫ್ಲೋಟಿಂಗ್ ಶೆಲ್ಫ್ಸ್ ಕೊಟ್ಟಿದೀವಿ. ಮೇಲ್ಗಡೆ ಒಂದು ದೊಡ್ಡದು, ಮತ್ತೆ ನಿಂತ್ಕೊಂಡು ಪೂಜೆ ಮಾಡೋ ತರ ಮಾಡಿದೀವಿ ಸರ್. ಇಲ್ಲಿ ಫುಲ್ ಪ್ಯಾನಲಿಂಗ್ ಆಯ್ತಲ್ಲ, ಇಲ್ಲೊಂದು ಕ್ವಾಡ್ಸ್ ಹಾಕಿದೆ ಸರ್. ಇದ್ರ ಕೆಳಗಡೆ ಒಂದು ಟ್ರೇ ಪೂಜೆ ಮಾಡ್ಕೊಳಕ್ಕೆ, ಅಂದ್ರೆ ಜಸ್ಟ್ ಪ್ಲೇಟ್ ಇಟ್ಕೊಂಡು ಪೂಜೆ ಮಾಡಿ ಮತ್ತೆ ಯೂಸ್ ಮಾಡಿ ಮತ್ತೆ ಒಳಗಡೆ ಎತ್ತೊಳ್ಳಕ್ಕೆ. ಕೆಳಗಡೆ ಬಂದು ಇದು ಸ್ಟೋರೇಜ್ಗೆ, ಇದು ಬಂದು ಡ್ರಾಯರ್ಸ್ ಸರ್. ಸೊ ನಿಂತ್ಕೊಂಡು ಆರಾಮಾಗಿ ಪೂಜೆ ಮಾಡೋ ತರ ಇದೆ ಇದು. ಸೊ ಟ್ರೆಡಿಷನಲ್ ಪೂಜೆ ರೂಮ್ ಆಗುತ್ತೆ, ಅದ್ರ ಜೊತೆಗೆ ನಿಂತ್ಕೊಂಡು ಪೂಜೆ ಮಾಡಕ್ಕೂ ಆಗುತ್ತೆ ಸರ್. ಸೊ ಸ್ಪೇಸ್ ಎಲ್ಲೂ ವೇಸ್ಟ್ ಮಾಡಿಲ್ಲ. ಸೊ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಿದೀವಿ. ಕ್ಲೋಸ್ ಮಾಡಿ ಡೋರ್ ತೋರಿಸ್ಬಿಡೋಣ. ಔಟ್ ಸೈಡ್ 2D ಕಾರ್ವಿಂಗ್ ಮಾಡಿದೀವಿ ಸರ್. ಓಮ್ ಕಾರ್ವಿಂಗ್, ಕೆಳಗಡೆ ದೀಪ, ಮೇಲ್ಗಡೆಯಿಂದ ಹ್ಯಾಂಗಿಂಗ್ ಬೆಲ್ಸ್ ಡಿಸೈನ್ ಕೊಟ್ಟಿದ್ದೀವಿ. ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಸೊ ಇದು ಕಂಪ್ಲೀಟ್ಲಿ ಕಸ್ಟಮೈಸಬಲ್. ಸೂಪರ್ ಆಗಿ ಬಂದಿದೆ ಇದು. ಓಕೆ. ಅಂಡ್ ಇದರ ಪಕ್ಕದಲ್ಲೇನೆ ಅದರ ಕಂಟಿನ್ಯೂಷನ್ ಬಂದ್ರೆ ಬ್ಲಾಕ್ ಕಲರ್ ರೋಲಿಂಗ್ ಶೇಕರ್ ಕೊಟ್ಟಿದ್ದೀವಿ ಸರ್. ಗ್ರೈಂಡರ್ಗೆ ಮತ್ತೆ ಓವನ್ಗೆ ಸರ್. ಎರಡಕ್ಕೂ ಪಾಯಿಂಟ್ಸ್ ಇಲ್ಲೇ ಕೊಟ್ಟಿದ್ದೀವಿ. ಜಸ್ಟ್ ಎರಡೇ ಶೆಲ್ಫ್ ತಗೊಂಡಿದಾರಲ್ಲ? ಸರ್ ಎರಡೇ ಶೆಲ್ಫ್, ತುಂಬಾ ಆಕ್ಯುಪೈ ಆಗೋದು ಬೇಡ ಅಂತ ಇಲ್ಲಿ ಮತ್ತೆ ಗ್ರಾನೈಟ್ ಹಾಕಿದೀವಿ. ಇದು ಕೆಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್. ಸೊ ಪ್ಯಾಂಟ್ರಿ ಇರೋದ್ರಿಂದ ಇಲ್ಲೇನಂತ ಶೆಲ್ಫ್ಸ್ ಬೇಕಾಗಲ್ಲ, ಅದರಿಂದ ತುಂಬಾ ಮಿನಿಮಲೈಸ್ ಮಾಡ್ಕೊಂಡವ್ರೆ. ಓಕೆ ಓಕೆ. ಹಂಗೆ ಕಂಟಿನ್ಯೂಷನ್ ಬಂದ್ರೆ ಎಲ್ ಶೇಪ್ ಕಿಚನ್ ಸರ್ ಇದು. ಸೊ ಇಲ್ಲಿ ಬಂದು ಒಂದು ವಾಲ್ ಯೂನಿಟ್ ಅಲ್ಲೇ ಒಂದು ಸ್ಮಾಲ್ ಶೆಲ್ಫ್, ಒಂದು ಓಪನ್ ಡೋರ್, ಇದು ಎರಡು ಅಪ್ಲಿಫ್ಟ್ ಇದು ಸರ್. ಫ್ಲೂಟೆಡ್ ಗ್ಲಾಸ್ ವಿತ್ ರೋಸ್ ಗೋಲ್ಡ್. ಓಕೆ. ಇಲ್ಲೊಂದು ಸ್ಪೈಸ್ ಲೈಟ್ ವುಡನ್ ಕಲರ್ ಕಾಂಬಿನೇಷನ್, ಆಪೋಸಿಟ್ ಕಲರ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಚಿಮ್ನಿಗೆ ಸ್ಪೇಸು, ಮತ್ತೆ ಕಾರ್ನರ್ ಅಲ್ಲೂ ಅಷ್ಟೇ ಸರ್ ಸೇಮ್. ಒಳಗಡೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ, ವಾರ್ಮ್ ವೈಟ್. ಮೇಲ್ಗಡೆ ಫ್ಲೂಟೆಡ್ ಗ್ಲಾಸ್ ವಿತ್ ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ ಸರ್. ಓಕೆ. ಮತ್ತೆ ಕೆಳಗಡೆ ಮತ್ತೆ ಲೈಟ್ಸ್ ರನ್ ಮಾಡಿದ್ದೀವಿ. ಈ ಕಡೆಗೆ ಬಂದ್ರೆ ಆಕ್ವಾ ಗಾರ್ಡ್ಗೆ ಸ್ಪೇಸ್ ಇಲ್ಲ ಸರ್. ಆಕ್ವಾ ಗಾರ್ಡ್ ಒಳಗಡೆಯಿಂದ ಅಲ್ಲಿ ಈಚೆ ಸಾಕೋತಿದ್ದಾರೆ. ಓಕೆ ಓಕೆ. ಇಲ್ಲ ಅದಕ್ಕೆ ಶೆಲ್ಫ್ ಮಾಡ್ಕೊಬಿಟ್ಟಿದ್ದಾರೆ. ಶೆಲ್ಫೇ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಸೊ ಈ ಕಡೆಗೆ ಒಂದು ಓಪನ್ ಶೆಲ್ಫ್. ಇಲ್ಲೂ ಕೂಡ ಓಪನ್ ಶೆಲ್ಫೇನೆ. ಕಲರ್ ಕಾಂಬಿನೇಷನ್ ಏನಿದು ಸರ್? ಇದೊಂಥರ ಪ್ಯಾರೆಟ್ ಗ್ರೀನ್ ಕೈಂಡ್ ಆಫ್ ಬರುತ್ತೆ ಸರ್, ಬಟ್ ಡಿಫ್ರೆಂಟ್ ಕಲರ್. ನಾವು ಇಷ್ಟು ವಿಡಿಯೋದಲ್ಲಿ ಈ ಕಲರ್ ತೋರಿಸಲಿಲ್ಲ, ಬಟ್ ಟರ್ಕೋಯಿಶ್ ತರ ಬರುತ್ತೆ ಸರ್. ಟರ್ಕೋಯಿಶ್ ಕಲರ್. ಓಕೆ. ಇದು ಸರ್? ಸೊ ಇದು ಬಂದು ಟ್ಯಾಂಡಮ್ ಬಾಕ್ಸ್ ಸರ್. ಇದು 8 ಇಂಚಸ್ ಟ್ಯಾಂಡಮ್ ಬಾಕ್ಸ್. ಓಕೆ. ಸೊ ಒಳಗಡೆ ಒಂದು ಮ್ಯಾಟ್ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್ ಫಿನಿಶ್ ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಮತ್ತೆ ಇಲ್ಲೊಂದು ಮ್ಯಾಟ್ 8 ಇಂಚಸ್ ಎರಡು ಟ್ಯಾಂಡಮ್ ಬಾಕ್ಸ್. ಓಕೆ. ಮೇಲ್ಗಡೆ 4 ಇಂಚಸ್ ಕಟ್ಲರಿ, PVC ಕಟ್ಲರಿ ಅಡ್ಜಸ್ಟೇಬಲ್. ಓಕೆ. ಮತ್ತೆ ಪ್ಲೇನ್ ಟ್ಯಾಂಡಮ್ ಬಾಕ್ಸ್. ಕೆಳಗಡೆ ಬಂದು ಒಂದು ತಾಲಿಗೆ ಸರ್. ಇದು ಕೆಳಗಡೆ ತಾಲಿ ಕೊಟ್ಟಿದ್ದೀರಾ? ಓಕೆ. ಈ ಕಡೆ ಬಂದ್ರೆ ಕಾರ್ನರ್ ಸ್ಪೇಸ್ ಸರ್. ಸೊ ಶೆಲ್ಫ್, ರನ್ನಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ ಫುಲ್ ಲಾಸ್ಟ್ ತನಕ. ಓಕೆ. ಈ ಕಡೆ ಬಂದ್ರೆ ಮತ್ತೆ ಶೆಲ್ಫ್ ಹಾಕೊಂಡಿದ್ದಾರೆ ಸಿಂಕ್ ಕೆಳಗಡೆಗೆ. ಸಿಂಕ್ ಕೆಳಗಡೆ ಶೆಲ್ಫ್ ಹಾಕಿದಾರಾ? ಅದರ ಕೆಳಗಡೆಗೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀವಿ ಸರ್. ಫಾಯಿಲ್ ಹಾಕಿ ಫಿನಿಶಿಂಗ್ ಕೊಟ್ಟಿದ್ದೀವಿ ಸರ್. ಓಕೆ. ಅಂಡ್ ಲಾಫ್ಟ್ ಎಲ್ಲ ಸಿಂಗಲ್ ಸೇಮ್ ಸರ್, 10x8 ಬರುತ್ತೆ ಕಿಚನ್ ಸೈಜು. ಸೊ ಸಿಂಗಲ್ ಕಲರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ ಸರ್. ಇದೆಲ್ಲ ಅಕ್ರಲಿಕ್ ವಿತ್ HDHMR ಫಿನಿಶ್ ಕೊಟ್ಟಿರೋದ್ರಿಂದ ನಿಮ್ಗೆ ಎಲ್ಲೂ ಇಂಡುಲೇಷನ್ಸ್ ಕಾಣಿಸ್ತಿಲ್ಲ, ಗೊತ್ತಾಗದೇ ಇಲ್ಲ ಅಲ್ವಾ? ಹೌದು ಸರ್. ನಿಮಗೆ ಅಕ್ಯುರೇಸಿ ತುಂಬಾ ಕ್ಲೀನ್ ಆಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ನೀಟಾಗಿದೆ, ಅಂದ್ರೆ ಎಲ್ಲೂ ವೇವ್ಸ್ ಅನ್ನೋದೇ ಇಲ್ಲ, ವೇವ್ಸ್ ಅನ್ನೋದು ಎಲ್ಲೂ ಬರಲ್ಲ ಫುಲ್ ಫ್ಲಾಟ್. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಅಕ್ರಲಿಕ್ ಯೂಸ್ ಮಾಡಿದಾಗ HDHMR ಶೀಟ್ಸ್ ಯೂಸ್ ಮಾಡ್ತಾರೆ. ಬೆಸ್ಟ್ ಅಂತೀರಾ? ಹೌದು. ಅದ್ರ ಜೊತೆಗೆ 10 years ವಾರಂಟಿನೂ ಬರುತ್ತೆ. ಫಾಲ್ ಸೀಲಿಂಗ್ ಇದು ಹೇಳಿ. ಕರೆಕ್ಟ್ ಸರ್. ಫಾಲ್ ಸೀಲಿಂಗ್ ಕಿಚನ್ ಅಲ್ಲಿ ಮಾಡಿದೀವಿ. ಸೊ ಇಲ್ಲೂ ಟ್ರೈ ಕಲರ್ ಕಾಂಬಿನೇಷನ್ ಮಾಡಿದೀವಿ ಸರ್. ಸೊ ಸೆಂಟರ್ ಅಲ್ಲಿ ಸರ್ಕಲ್ ಡೋನಟ್ ತರ, ಈ ಕಡೆಗೆ ಸ್ಟಾರ್ಸ್, ಒಳಗಡೆ ಮತ್ತೆ ಲೈಟ್ ಕೊಟ್ಟಿದೆ. ಆಕ್ಚುಲಿ ಅಲ್ಲಿ ವೈಟ್ ಕಲರ್ ಲೈಟ್ ಹಾಕಿರೋದು ಡ್ಯೂ ಟು ಪೇಂಟ್. ಅದು ನಿಮ್ಗೆ ಲೆಮನ್ ಗ್ರೀನ್ ತೋರಿಸ್ತಾ. ಲೆಮನ್ ಗ್ರೀನ್ ತೋರಿಸ್ತಾ. ಹೌದು.
ಸೊ ಮತ್ತೆ ಇಲ್ಲಿ ನಾರ್ಮಲ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ ಸರ್. ಓಕೆ, ಇದು ಆಕ್ಚುಲಿ ಎಂಟೈರ್ ಫಾಲ್ ಸೀಲಿಂಗ್ ಮಾಡಿ ಕಟ್ ಮಾಡಿರೋದಲ್ವಾ? ಹೌದು ಸರ್, ಕಟ್ ಮಾಡಿರೋದು. ಹೌದು. ಕರೆಕ್ಟ್. ಓಕೆ. ಸೊ ಫಾಲ್ ಸೀಲಿಂಗ್ ಐಡಿಯಾಸ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಸರ್. ಈ ಮನೆಯಲ್ಲ ಕರೆಕ್ಟ್ ಸರ್. ನೋಡೋಣ ರೂಮ್ಗಳನ್ನು ಕೂಡ ಇಲ್ಲಿ ಡಿಸೈನರ್ ಲೈಟ್ಗಳಲ್ವಾ? ಸೊ ಇಲ್ಲಿ ಡಿಸೈನರ್ ಲೈಟ್ಸ್ ಸರ್, ಹ್ಯಾಂಗಿಂಗ್ ಲೈಟ್ಸ್ ಹಾಕಿದ್ದೀವಿ. ಸೊ ಅದು ಸೈಜ್ ಅಡ್ಜಸ್ಟಬಲ್ ಆಸ್ ಯೂಶುವಲ್. ಓಕೆ. ಅಡಿಗೆ ಮನೆ ಬರ್ತಾ ಇದೆ. ಸೈಜ್ ಏನಿದೆ ಸರ್? ಸರ್ ನನಗೆ ಕ್ಲಿಯರ್ ಬಂದು 8 ಅಡಿಗೆ 10 ಅಡಿ ಸಿಗ್ತಾ ಇದೆ. ಏನು ಹೈಟ್ ಬಂದು 11 ಫೀಟ್ ಇರೋದ್ರಿಂದ ಅವ್ರಿಗೆಲ್ಲ ಸ್ಟೋರೇಜ್ ಯೂನಿಟ್ ಒಳಗಡೆ ಹೋಗಿದೆ. ಚೆನ್ನಾಗಿದೆ ಸರ್, ಒಂಥರ ಅಲ್ಟ್ರಾ ಮಾಡರ್ನ್ ಮನೆ ತರ ಇದೆ. ಅಂದ್ರೆ ತುಂಬಾ ಜನ, ಕೆಲವೊಂದಿಷ್ಟು ಜನ ನಾವು ರಿಚ್ ಆಗಿ ಕಟ್ಟಬೇಕು ಅಂತಂದ್ರೆ ಜಗಮಗ ಟೈಲ್ಸ್ ಹಾಕ್ಬೇಕು, ಜಾತ್ರೆ ತರ ಮಾಡ್ಬೇಕು ಅನ್ನೋದಿರುತ್ತೆ. ನೀವು ಇಲ್ಲಿ ನೋಡ್ಬೋದು ಯಾವುದೇ ತರದ ಟೈಲ್ಗಳು ಕೂಡ ಡಿಸೆಂಟ್ ಆಗಿರುತ್ತೆ. ಆಮೇಲೆ ಯೂನಿಫಾರ್ಮ್ ಕಲರ್, ಒಂದಿಷ್ಟು ಜನ ಡ್ಯುಯಲ್ ಕಲರ್ ನ ಪ್ರಿಫರ್ ಮಾಡ್ತಾರೆ. ಯೂನಿಫಾರ್ಮ್ ಕಲರ್ ಹೋದವಾಗ್ಲೂ ಇಲ್ಲಿ ಏನ್ ಕಾಣಿಸ್ತಾ ಇದೆ ಈ ಡಿಸೆನ್ಸಿ ಕಾಣುತ್ತೆ. ಯುಟಿಲಿಟಿ ಮಾಡಿದೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ಇದು 3.5ಗೆ 8 ಅಡಿ ಸಿಗ್ತಾ ಇದೆ. ಈ ಟೈಲ್ಸ್ ಚೆನ್ನಾಗಿದೆ. ಸ್ಪೇಸಸ್ ಆಗಿದೆ ಅಲ್ವಾ ಇಲ್ಲಿ? ಎಸ್ ಸರ್. ಅರೇಂಜ್ಮೆಂಟ್ ಅವ್ರು ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ನಾಳೆ ಇಲ್ಲಿ ಡೈನಿಂಗ್ ಹಾಕೊಂಡ್ರೆ ಸೊ ಅಡಿಗೆ ಮನೆಯಿಂದ ಡೈನಿಂಗು ಲಿವಿಂಗಿಗೆ ಎಂಟ್ರಿ ಸಿಗುತ್ತೆ ಅಂತ ಮಾಡ್ಕೊಂಡಿರೋದು. ಕಿಚನ್ ನೆಕ್ಸ್ಟ್ ಕಿಚನ್ ಸರ್. ಕಿಚನ್ ಸರ್ ತುಂಬಾ ಎಕ್ವಿಪ್ಮೆಂಟ್ಸ್ ತುಂಬಾ ಆಡ್ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ಅಲ್ಲಿ ಏನ್ ಎಷ್ಟು ಬೇಕು ಕಿಚನ್ ಅಷ್ಟೇ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಒಂದು ವಾಲ್ ಯೂನಿಟ್ ನ ಕೊಟ್ಟಿದ್ದೀವಿ. ಇದು ವಾಲ್ ಯೂನಿಟ್. ಒಂದು ವಾಲ್ ಯೂನಿಟ್ ನ ಕೊಟ್ಟು ಕಿಚನ್ ಅಲ್ಲಿ ಒಂದ್ ಸೆಟ್ ಟ್ಯಾಂಡಮ್ ಬಾಕ್ಸ್ ನ ಕೊಟ್ಟಿದ್ದೀವಿ, ಒಂದು ಬಾಟಲ್ ಪುಲಟ್ ಕೊಟ್ಟಿದ್ದೀವಿ ಸರ್. ಸೊ ಒಂದ್ ಸೆಟ್ ಫುಲ್ ಟ್ಯಾಂಡಮ್ ನ ಕೊಟ್ಟು ಬಾಟಲ್ ಪುಲಟ್ ನ ಕೊಟ್ಟಿದ್ದೀವಿ. ಅದು ಬಾಟಲ್ ಪುಲರ್ ತೋರಿಸಿ, ಇದು ಸ್ವಲ್ಪ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದು ಎಲ್ಲ ಟ್ಯಾಂಡಮ್ ಸರ್. ಇದನ್ನು ಟ್ಯಾಂಡಮ್ ಎಲ್ಲ ಟ್ಯಾಂಡಮ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ. ಸೊ ಎಸ್ ಕಾನ್ಸೆಪ್ಟ್ ತುಂಬಾ ಎಲ್ಲರೂ ರೆಗ್ಯುಲರ್ ಯೂಸ್ ಮಾಡ್ತಾರೆ ಅಂತ ಹೇಳಿ ಸೊ ಇದನ್ನೆಲ್ಲ ಕಡೆ ಟ್ಯಾಂಡಮ್ ನ ಕೊಟ್ಟಿದ್ದೀವಿ. ಕಂಟಿನ್ಯೂ ಟ್ಯಾಂಡಮ್ ಕೊಟ್ಟಿರೋದು. ಟ್ಯಾಂಡಮ್ ಕೊಟ್ಟು ಪ್ರೊಫೈಲ್ ಹ್ಯಾಂಡ್ ಕೊಟ್ಟಿದ್ದೀವಿ ಸರ್. ಇದು ಕಲರ್ ಯಾವ್ದು ಸರ್? ಇದು ಸರ್ ಗ್ರೀನ್ ಸರ್. ಇದು ಗ್ರೀನ್ ಲೈಟ್ ಗ್ರೀನ್ ಬಂದು ನಾವು ರೋಸ್ವುಡ್ ಕಲರ್ ಅಲ್ಲಿ ಪ್ರೊಫೈಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಮತ್ತೆ ಇದು ಸೆಂಟರ್ ವಾಲ್ ಯೂನಿಟ್ ಬಂದು ವೈಟ್ ಕಲರ್ ಮಿಲ್ಕಿ ವೈಟ್ ನ ಕೊಟ್ಟಿದ್ದೀವಿ. ಇದು ಮಿಲ್ಕಿ ವೈಟ್. ಓಕೆ. ಮೇಲ್ಗಡೆ ಲಾಫ್ಟ್ ತಗೊಂಡಿದ್ದೀವಿ. ಮೇಲೆ ಲಾಫ್ಟ್ ತಗೊಂಡಿದ್ದೀವಿ ಸರ್. ಮತ್ತೆ ಮ್ಯಾನುವಲ್ ಪ್ಯಾಂಟ್ರಿ ಕೊಟ್ಟಿದ್ದೀವಿ ಇಲ್ಲಿ. ಸ್ಪೇಸ್ ಕಸ್ಟಮೈಸ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಒಂದು ಮ್ಯಾನುವಲ್ ಪ್ಯಾಂಟ್ರಿ ಕೊಟ್ಟಿದ್ದೀವಿ ಸ್ಟೋರೇಜ್ ಪರ್ಪಸ್ಗೆ. ಇಲ್ಲಿ ಕೆಳಗಡೆನೂ ಮಾರ್ಬಲ್ ಶೀಟ್ ಹಾಕ್ಬಿಟ್ಟಿದ್ದೀವಿ. ಕೆಳಗಡೆ ಪೇಂಟ್ ಬದಲಿಗೆ ಮಾರ್ಬಲ್ ಶೀಟ್ ನ ಕವರ್ ಮಾಡ್ತೀವಿ ಸರ್. ಸೊ ಈ ಮನೇಲಿ ಎಲ್ಲೂ ಪೇಂಟೇ ಇಲ್ಲ? ಎಲ್ಲ ಪೇಂಟೇ ಇಲ್ಲ ಸರ್. ಬೆಡ್ರೂಮ್ಸ್ ಒಂದು ನಾವು ಬಿಟ್ಟರೆ 2 ವಾಲ್ಗೆ ಸೊ ಮಿಕ್ಕಿದ ಕಡೆ ಪೇಂಟೇ ಮಾಡಿದ್ರೆ ಟೋಟಲ್ ಮಾರ್ಬಲ್ ಶೀಟ್. ಮಾರ್ಬಲ್ ಶೀಟ್ ಅಲ್ವಾ ಇದು? ಹೌದು.